ಸರ್ ನನ್ನ ಹೆಸರು ಗೌರಿಶಂಕರ್ ಅಂತ. ಸೊ ನಮ್ಮ ತಂದೆ ಹೆಸರು ಉಮೇಶ್ ಬಾಬು. ಸೊ ಇದು ಏನು ಹಿಂದೆ ನೀವು ನೋಡ್ತಾ ಇದ್ದೀರಲ್ಲ, ಈ ದುರ್ಗಾ ಮಾತೃಭೂಮಿ ಎಂಟರ್ಪ್ರೈಸಸ್ ಅಂತ. ಸೊ ಇವರು ಏನು ಮಾಡೋ ಪ್ರಾಪರ್ಟೀಸ್ ಅಂತ ಇವ್ರು ಏನು ಮಾಡ್ತಾರೆ ಅಂದರೆ, ಈ ಎಲೆಕ್ಟ್ರಾನಿಕ್ ಸಿಟಿ, ಅತ್ತಿಬೆಲೆ, ಆನೇಕಲ್ಲು, ಈ ಸರೌಂಡಿಂಗಲ್ಲಿರೋ ಜನರನ್ನೆಲ್ಲ ರಿಯಲ್ ಎಸ್ಟೇಟ್ ದಂಧೆ ಮಾಡಿಕೊಂಡು ದುಡ್ಡು ಯಾಮಾರಿಸ್ತಾ ಇದ್ದಾರೆ. ಸೊ ಇವ್ರು ಏನು ಮಾಡ್ತಾರೆ, ಇವಾಗ ನಮ್ಮ ಹತ್ರ 1 ಲಕ್ಷ ಇಸ್ಕೊಂಡಿದ್ದಾರೆ. ಸೊ ನಾವು ಬುಕ್ಕಿಂಗ್ ಅಮೌಂಟು 1 ಲಕ್ಷ ಕೊಟ್ಟಿದ್ದೀವಿ. ಸೈಟ್ ಅತ್ತಿಬೆಲೆಯಲ್ಲಿ ನೋಡಿದ್ದು. ಅತ್ತಿಬೆಲೆಯಲ್ಲಿ ನೋಡಿ ನಾವು 1 ಲಕ್ಷ ಕೊಟ್ಟು ಬುಕ್ಕಿಂಗ್ ಅಮೌಂಟ್ ಕೊಟ್ಟ ಮೇಲೆ ನಮಗೆ ಲೀಗಲ್ ಡಾಕ್ಯುಮೆಂಟ್ಸ್ ಇವ್ರು ನಮ್ಮ ಕೈ ಕೊಟ್ಟರು. ನಾವು ಆ ಲೀಗಲ್ ಡಾಕ್ಯುಮೆಂಟ್ಸ್ನ ನಮ್ಮ ಲಾಯರ್ ಹತ್ರ ತಗೊಂಡೋಗಿ ಕೊಟ್ಟಾಗ ಅವ್ರೇನಂದ್ರು ಅಂದರೆ, ಇದರಲ್ಲಿ ಒಂದು 8 ಡಾಕ್ಯುಮೆಂಟ್ಸ್ ಮಿಸ್ಸಿಂಗ್ ಇದೆ. ಸೊ ಆ 8 ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತಂದರು. ಸೊ ನಮ್ಮ ತಂದೆ ಏನು ಡಿಸೈಡ್ ಮಾಡಿದ್ರು, ಇವ್ರ ಹತ್ರ ಬಂದು ಕೇಳಿದ್ರು, ಈ ಥರ 8 ಡಾಕ್ಯುಮೆಂಟ್ಸ್ ಮಿಸ್ಸಿಂಗ್ ಇದೆ, ಅದು ರೆಡಿ ಮಾಡಿಕೊಡಿ ಅಂತ. ಇವ್ರೇನಂದ್ರು, ಒಂದು 2 ತಿಂಗಳು ಟೈಮ್ ಕೊಡಿ ಸರ್, ನಮ್ಮ ಲಾಯರ್ ಸ್ವಲ್ಪ ಬ್ಯುಸಿ ಆಗಿದ್ದಾರೆ, ಅವರು ಬಂದಿದ ತಕ್ಷಣ ರೆಡಿ ಮಾಡಿಕೊಡ್ತೀನಿ ಅಂದರು. ಸೊ ನಾವು 2 ತಿಂಗಳು ಕಾದ್ವಿ. 2 ತಿಂಗಳು ಆದಮೇಲೆ ಬಂದು ಇವ್ರೇನಂತ ಇದ್ದಾರೆ ಅಂದರೆ, ಆ ಡಾಕ್ಯುಮೆಂಟ್ ಸಿಗಲ್ಲ ಸರ್, ಸೈನ್ ಯಾರು ಮಾಡಬೇಕು ಅವರು ಇಲ್ಲಿ ಇಂಡಿಯಾದಲ್ಲಿ ಇಲ್ಲ, ಅವರು USA ಇರೋದು. ಸೊ ಅದರಿಂದ ನಿಮಗೆ ಸೈನ್ ಮಾಡೋದ್ರಲ್ಲಿ ಪ್ರಾಬ್ಲಮ್ ಆಗುತ್ತೆ, ಸೊ ಅದು ಡಾಕ್ಯುಮೆಂಟ್ ಸಿಗಲ್ಲ ಅಂದರು. ಸರಿ ಅಂತ ಅಂದ್ಬಿಟ್ಟು ನಾವು 24/1/2024 ನಾವು ಕ್ಯಾನ್ಸಲೇಷನ್ ರಿಕ್ವೆಸ್ಟ್ ಕಳಿಸಿರೋದು. ಸೊ ಇದೇ ಅದರದ್ದು ಪ್ರೂಫು. ಇದು ಕ್ಯಾನ್ಸಲೇಷನ್ ರಿಕ್ವೆಸ್ಟು. ಸೈಟ್ ಇವ್ರು ತೋರಿಸಿರೋದು ಅತ್ತಿಬೆಲೆಯಲ್ಲಿ. ಸೊ ನಾವು 1 ಲಕ್ಷ ಪೇ ಮಾಡಿದ್ದೀವಲ್ಲ, ಅದನ್ನು ಕ್ಯಾನ್ಸಲೇಷನ್ ಮಾಡಿಕೊಂಡು ನೀವು ಅಮೌಂಟ್ ರೀಫಂಡ್ ಕೊಡಿ ಅಂತ ಕೇಳಿದ್ವಿ. ಸೊ ಅವ್ರದ್ದು ಪ್ರೂಫ್ ಎಲ್ಲ, ಅವ್ರದ್ದು ಏನು ಫಾರ್ಮಾಲಿಟೀಸ್ ಇರುತ್ತೋ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಈ ಥರ ಕ್ಯಾನ್ಸಲೇಷನ್ ಲೆಟ್ರ್ ಕೊಟ್ಟಿದ್ದಾರೆ. ಇದು ಕೊಟ್ಟಾದ ಮೇಲೆ ಏನಾಗಿದೆ ಅಂದರೆ, ದುಡ್ಡು January 24 ನಾವು ಕ್ಯಾನ್ಸಲೇಷನ್ ಮಾಡಿರೋದು, ಇಲ್ಲಿವರೆಗೂ ದುಡ್ಡು ನಮ್ಮ ಕೈಗೆ ಸಿಕ್ಕಿಲ್ಲ. ಸೊ ದುಡ್ಡಿಗೆ ಬರೋವಾಗೆಲ್ಲ ಏನು ಮಾಡ್ತಾರೆ ಅಂದರೆ, ಒಂದು ಚೆಕ್ ಕೊಡ್ತಾರೆ. ಸೊ ಈ ಚೆಕ್ ತಗೊಂಡೋಗಿ ನೀವು ಹಾಕ್ಕೊಳ್ಳಿ, ಈ ಚೆಕ್ ತಗೊಂಡೋಗಿ ನೀವು ಹಾಕ್ಕೊಳ್ಳಿ ಅಂತ ನೋಡಿ. ಇದು ಕೊಟ್ಟಿರೋದು 1ನೇ ತಾರೀಕು 3ನೇ ತಿಂಗಳು 2024 ಈ ಚೆಕ್ ಕೊಟ್ಟರು 1 ಲಕ್ಷ ರೂಪಾಯಿಂದು. ಇದು ಎತ್ಕೊಂಡು ಹೋಗಿ ಹಾಕಿದಾಗ ಬ್ಯಾಂಕ್ನವ್ರ ಕಡೆಯಿಂದ ರಿಜೆಕ್ಟ್ ಆಗಿದೆ. ಸೊ ಅದು ರಿಜೆಕ್ಟ್ ಆಗಿರೋ ರೀಸನ್ ಬಂದ್ಬಿಟ್ಟು ಸಿಗ್ನೇಚರ್ ಮಿಸ್ಮ್ಯಾಚ್ ಆಗಿದೆ. ಸೊ ಅವ್ರು ಏನು ಚೆಕ್ ಕೊಟ್ಟಿದ್ದಾರಲ್ಲ ಅದರಲ್ಲಿ ಹಾಕಿರೋ ಸಿಗ್ನೇಚರು ಸರಿ ಇಲ್ಲ, ಅವ್ರದ್ದಲ್ಲ. ಸೊ ಅದರಿಂದ ಅದು ರಿಜೆಕ್ಟ್ ಆಗಿದೆ. ಸರಿ ಅಂತ ಅವ್ರ ಹತ್ರ ಬಂದ್ವಿ. 3ನೇ ತಿಂಗಳು ಇದು ಚೆಕ್ ಕೊಟ್ಟಿದ್ದಾರೆ. ಮಿಸ್ಮ್ಯಾಚ್ ಆಗೋದಕ್ಕೆ ಅವರೇ ವೆರಿಫೈಗೆ ದುರುದ್ದೇಶದಿಂದ ಸೈನ್ ಮ್ಯಾಚ್ ಹತ್ರ ಸೈನ್ ಮಾಡಿ ಚೆಕ್ ಕೊಡ್ತಾ ಇದ್ದಾರೆ. ಹಾಂ. ಸೊ ನೆಕ್ಸ್ಟ್ ಏನಾಗಿದೆ ಅಂದರೆ, ಅದು ಮತ್ತೆ ಏನಪ್ಪ ಹಿಂಗಾಗಿದೆ ಅಂತ ಬಂದು ಕೇಳಿದಾಗ ಇನ್ನೊಂದು ಚೆಕ್ ಕೊಟ್ಟಿದ್ದಾರೆ. ಸೊ ಇದು ಬಂದು ಈ ಚೆಕ್ ಕೊಟ್ಟಿರೋದು 4ನೇ ತಿಂಗಳು. ಈ ಚೆಕ್ಕೂ ಸಹ ಬೌನ್ಸ್ ಆಗಿದೆ. ಸೊ ಇದೇ ಥರ ಇವರು ಇಲ್ಲಿ ಅಕ್ಕಪಕ್ಕದಲ್ಲಿ ನಾವು ವಿಚಾರಿಸಿದಾಗ ಸುಮಾರು ಜನ ನ್ಯಾಮಾರಿಸಿದಾರಂತೆ. ನಾನು ಒಬ್ಬರನ್ನ ಮಾತ್ರ ಅಲ್ಲ ನೋಡಿ, ಹಿಂದೆ ಇರೋದೇ ಅವ್ರ ಆಫೀಸ್ 5 ತಿಂಗಳಿಂದ ಓಪನ್ ಮಾಡಿಲ್ಲ. ಅವನು ಫೋನ್ ಮಾಡಿದ್ರೇನು ಫೋನ್ ಪಿಕ್ ಮಾಡ್ತಾ ಇಲ್ಲ, ಮೊಬೈಲ್ ನಂಬರ್ ಸ್ವಿಚ್ ಆಫ್ ಅಲ್ಲಿದೆ. ಎಲ್ಲೇ ನಾವು ಅವ್ರ ಬ್ರದರ್ಸು, ಅವ್ರ ಫ್ರೆಂಡ್ಸು ಯಾರನ್ನೇ ಕೇಳಿದ್ರು ಗೊತ್ತಿಲ್ಲ ಸರ್, ಅವ್ರ ಕಾಂಟ್ಯಾಕ್ಟೇ ಇಲ್ಲ ಅಂತ ಹೇಳ್ತಿದ್ದಾರೆ. ಇವಾಗ ಅವರು ಕಾಣೆ ಆಗಿದ್ದಾರೆ. ಸೊ ಇದರ ಸಲುವಾಗಿ ನಾನು ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋಣ ಅಂತ ಇದ್ದೀನಿ. ಸೊ ಇವತ್ತು ಹೋಗಿ ನಾನು FIR ಫೈಲ್ ಮಾಡ್ತೀನಿ ಅವನ ಮೇಲೆ. ಸೊ ಅವ್ರು ಬಂದು ಅಲ್ಲಿ ಕುತ್ಕೊಳ್ಳಿ ಅಷ್ಟೇ. ಈಗ ದುರ್ಗಾ ಮಾತೃಭೂಮಿ ಎಂಟರ್ಪ್ರೈಸಸ್ ಹೆಸರಲ್ಲಿ ಆಫೀಸ್ ತೆರೆದಿದ್ರು ರವಿತೇಜ. ಹೌದು, ದುರ್ಗಾ ಮಾತೃಭೂಮಿ ಪ್ರಾಪರ್ಟೀಸ್ ಹೆಸರಲ್ಲಿ ರವಿತೇಜ ಅನ್ನೋರು MD. ಈಗ ಅವರು ಡಾಕ್ಯುಮೆಂಟ್ ಅಲ್ಲಿ ಮಾತೃಭೂಮಿ ಎಂಟರ್ಪ್ರೈಸಸ್ ಅಂತ ಮೆನ್ಷನ್ ಮಾಡಿ ಹೌದು, ಮಾತೃಭೂಮಿ ಎಂಟರ್ಪ್ರೈಸಸ್ ಅಂತ ಅವ್ರ ಕಂಪ್ನಿ ರಿಜಿಸ್ಟರ್ ಆಗಿರೋದು. ಸೊ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟಲ್ಲಿ ಮಾತೃಭೂಮಿ ಎಂಟರ್ಪ್ರೈಸಸ್ ಅಂತ ಇರೋದು. ಸೊ ಇದೇನಾಗಿದೆ ಅಂದರೆ ನೋಡಿ, ಅವ್ರ ಫೋಟೋ ತೋರಿಸ್ತೀನಿ. ಸೊ ಇದೇ ಅವ್ರ ಫೋಟೋ. ಸೊ ನಾನು ಪ್ರತಿ ಸತಿ ಕೇಳಿದಾಗ್ಲೂ ಅವರು ಒಂದಿಲ್ಲ ಒಂದು ರೀಸನ್ ಹೇಳ್ತಾನೆ ಇರ್ತಾರೆ. ಸೊ ಇಲ್ಲಿದೆ ನೋಡಿ ಅವ್ರ ಆಫೀಸ್. ಸೊ ಇದು ಅವರು ಹಿಂದೆ ಇರೋದು ಅವ್ರ ತಾಯಿ. ಸೊ ಪ್ರತಿ ಸತಿ ಬಂದು ನಮ್ಮ ತಾಯಿ ತಂದೆ ಅವ್ರಿಗೆಲ್ಲ ವಯಸ್ಸಾಗ್ಬಿಟ್ಟಿದೆ ಸರ್, ಅವ್ರಿಗೇನು ಗಾಚಾರ, ಇವ್ರ ಹತ್ರ ಹಿಂಗೆ ದುಡ್ಡು ಕೊಟ್ಬಿಟ್ಟು ಅವ್ರು ಇಲ್ಲಿ ಬಂದು ಓಡಾಡಿ ಮೇಲೆ ಹತ್ತಿ ಇಳಿಬೇಕು ಅನ್ನೋದು. ಸೊ ಇಂಥವ್ರು ಎಷ್ಟು ಜನ ಇದ್ದಾರೋ ಬೆಂಗಳೂರಲ್ಲಿ ಗೊತ್ತಿಲ್ಲ. ಇವ್ರ ಹತ್ರ ನಮ್ದು 1 ಲಕ್ಷ ದುಡ್ಡು ಹೋಗಿದೆ. ಸೊ ಅದು ಏನಿದೆಯೋ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ ಅವ್ರ ಹತ್ರ ಕಂಪ್ಲೇಂಟ್ ಕೊಡ್ತೀವಿ. ಅದು ಸ್ವಲ್ಪ ನಮಗೆ ನಿಮ್ಮ ಕಡೆಯಿಂದ ಸಿಕ್ಕಿದ್ರೆ ಒಳ್ಳೇದಾಗುತ್ತೆ ಸರ್. ನಿಮಗೆ ಈ ಥರ ಆಗಿದೆ, ಸುತ್ತಮುತ್ತ ಶಾಂತಿಪುರ ಆಗ್ಬೋದು, ಈ ಕಡೆ ಹೊಸೂರು, ಎಲೆಕ್ಟ್ರಾನಿಕ್ ಸಿಟಿ, ಹೆಬ್ಬಗೋಡಿ, ಈ ಭಾಗ ಸರ್ ಏನಿಲ್ಲ ಇವಾಗ ನಾನು ಇಲ್ಲಿಗೆ ಬಂದು 1 ಅವರ್ ಆಯಿತು. ಸೊ ಇಲ್ಲಿ ಅಕ್ಕಪಕ್ಕದಲ್ಲಿ ಇರೋರನ್ನೆಲ್ಲ ವಿಚಾರಿಸಿದೆ. ಸೊ ಅಕ್ಕಪಕ್ಕದಲ್ಲಿ ಇರೋರೇ ಇವನ ಬಗ್ಗೆ ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾ ಇಲ್ಲ ಸರ್. ಅವರೇ ಏನಂತ ಇದ್ದಾರೆ ಅಂದರೆ, ಒಂದು 20-30 ಜನಕ್ಕೆ ಹಿಂಗೆ ಮಾಡಿಬಿಟ್ಟು ಅವ್ರು 5 ತಿಂಗಳ ಹಿಂದೆನೇ ಆಫೀಸ್ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಅದಾದಮೇಲೆ ಅವ್ರು ಬಂದೇ ಇಲ್ಲ. ಬಟ್ ಅವ್ರದ್ದು ಐಟಮ್ಸ್ ಎಲ್ಲ ಒಳಗಡೆನೇ ಇದೆ. ಅವ್ರದ್ದು ಗೂಡ್ಸ್ ಏನೋ ಅವ್ರು ತೊಗೊಂಡು ಹೋಗಿಲ್ಲ. ಅವ್ರದ್ದು ಎಲ್ಲ ಐಟಮ್ಸ್ A to Z ಒಳಗಡೆನೇ ಇದೆ. ಸೊ ಅವ್ರು ಯಾವಾಗ ಬರ್ತಾರೆ, ಯಾವಾಗ ತಗೊಂಡೋಗ್ತಾರೆ ಅನ್ನೋ ಮಾಹಿತಿ ಯಾರಿಗೂ ಇಲ್ಲ. 5 ತಿಂಗಳಿಂದ ಆಫೀಸ್ ಮಾತ್ರ ಕ್ಲೋಸ್ ಆಗಿದೆ. ಬಾಡಿಗೆ ಇರೋದು. ನೀವು ಏನಾದರೂ ಭೇಟಿ ಮಾಡಿದ್ರಾ? ಇಲ್ಲ, ಓನರ್ನ ಏನು ಭೇಟಿ ಮಾಡಿದ್ರೆ
ಅದು ನಾವು ಆ್ಯಕ್ಚುಲಿ ಇರೋದು ಬಿ ಟಿ ಎಮ್ಮಲ್ಲಿ ಸರ್, ಬಟ್ ಇಲ್ಲಿ ಲೋಕಲಲ್ಲಿ ಈ ಬಿಲ್ಡಿಂಗ್ ಓನರ್ ಯಾರು ಅಂತ ಪರ್ಟಿಕ್ಯುಲರ್ ಆಗಿ ನನಗೆ ಗೊತ್ತಿಲ್ಲ. ಸೊ ಅದನ್ನು ನಾನು ವಿಚಾರಿಸ್ತೀನಿ, ಯಾರಾದರೂ ಸಿಕ್ಕಿದ್ರೆ ನಾನು ಅವ್ರನ್ನ ಕೇಳಿ ನಾನು ತಿಳ್ಕೊಂಡು ಅವ್ರ ಹತ್ರ ಮಾತಾಡ್ತೀನಿ. ನಾನು ನಿಮ್ಮ ಹೆಸರು? ಶಂಕರ್ ಅಂತ. ನಿಮ್ಮ ತಂದೆ ಹೆಸರೇನು? ಉಮೇಶ್ ಬಾಬು. ಸೊ ಉಮೇಶ್ ಬಾಬು ಅನ್ನೋರ ಹೆಸರಲ್ಲೇ ರಿಜಿಸ್ಟರ್ ಮಾಡಿರೋದು ನಾವು. ಸೊ ಅವ್ರು ನಮ್ಮ ತಂದೆಯವ್ರು ಕಾಲ್ ಮಾಡಿದ್ರೇನು ಪಿಕ್ ಮಾಡಲ್ಲ, ನಮ್ಮ ತಾಯಿಯವ್ರು ಕಾಲ್ ಮಾಡಿದ್ರೇನು ಪಿಕ್ ಮಾಡಲ್ಲ. ಪ್ಲಸ್ ನಮ್ಮನ್ನು ಕರ್ಕೊಂಡು ಹೋಗಿದ್ದು ಸೇಲ್ಸ್ POC ಇರ್ತಾರಲ್ಲ, ಸೇಲ್ಸ್ ರೆಪ್ರೆಸೆಂಟೇಟಿವ್, ಅವ್ರು ಕಾಲ್ ಮಾಡಿದ್ರೇನು ಪಿಕ್ ಮಾಡ್ತಾ ಇಲ್ಲ. ಸೊ ಸೇಲ್ಸ್ ಅವ್ರಿಗೆ ಕಾಲ್ ಮಾಡಿ ಕೇಳಿದ್ರೆ ನಾನು ಆ ಕಸ್ಟಮರ್ ಹತ್ರ ಮಾತಾಡ್ತೀನಿ ಬಿಡಪ್ಪ ಅಂತ ಕಾಲ್ ಕಟ್ ಮಾಡ್ತಾರಂತೆ. ಅದಾದಮೇಲೆ ಏನು ರೆಸ್ಪಾಂಡ್ ಕೊಡಲ್ಲ. ಮತ್ತು ಸೇಲ್ಸ್ ಅವರಿಗೆ ಸ್ವಲ್ಪ ಪ್ರೆಷರ್ ಕೊಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರೆ ಸೇಲ್ಸ್ ಅವ್ರಿಗೆ ಏನಂತ ಕೇಳ್ತಾ ಇದ್ದಾರೆ ಅಂದರೆ, ಸಂಬಳ ಈಸ್ಕೊಂಡಿದೆಯಲ್ಲ, ಕಸ್ಟಮರ್ನ ಹ್ಯಾಂಡಲ್ ಮಾಡೋಕ್ಕೆ ನಿನಗೆ ಬರಲ್ವಾ ಅಂತ ಕೇಳ್ತಾರೆ. ಸೊ ಇದೆಲ್ಲ ಒಂದು ಆನ್ಸರಾ ಸರ್? ಆಕ್ಚುಲಿ ಇದು ಒಂದು ದಂಧೆ ದಂಧೆ ಆಗಿ ಜನರನ್ನೇ ಏಮಾರಿಸ್ತವ್ರು ಅಷ್ಟೇ.